ಅವಧಾನ ಕಲೆ ಇದು ಹೆಸರೇ ಬಹಳ ತೂಕದ್ದು ಅಂತ ಅನಿಸುತ್ತೆ ಸಾಮಾನ್ಯ ಜನರಿಗೂ ಕೂಡ. ಆದರೆ ಯಾವುದೇ ಕಾರ್ಯಕ್ರಮ ಆರಂಭಿಸಬೇಕಾದ್ರೂ ನಾವು ಗಣಪತಿನ ನಮಿಸ್ತೀವಿ, ಯಾವುದೇ ವಿಘ್ನಗಳಾಗದೆ ಆ ಕಾರ್ಯಕ್ರಮ ಪೂರ್ತಿಯಾಗಲಿ ಅಂತ. ಆದರೆ ನಮ್ಮ ಇವತ್ತಿನ ಸಂವಾದಕ್ಕೆ ನಾವು ಒಬ್ಬರನ್ನು ನೆನೆಸದೆ ಇವತ್ತಿನ ಕಾರ್ಯಕ್ರಮ ಆರಂಭಿಸೋದಕ್ಕೆ ಸಾಧ್ಯ ಇಲ್ಲ. ಅವಧಾನ ಕಲೆ ಇವತ್ತು ಜೀವಂತವಾಗಿದೆ, ಜನರ ಹತ್ರ ತಲುಪ್ತಾ ಇದೆ ಅಂದರೆ ಅದು ಶತಾವಧಾನಿ ಶ್ರೀ ಆರ್ ಗಣೇಶ್ ಅವರಿಂದ ಮಾತ್ರ. ಕನ್ನಡದಲ್ಲಿ ಅವರ ಪುಸ್ತಕ ಕೂಡ ಇದೆ. ಸೊ ವೀಕ್ಷಕರ, ಕನ್ನಡದಲ್ಲಿ ಅವರ ಅತ್ಯದ್ಭುತ ಪುಸ್ತಕ ಇದೆ, ನೀವು ಕೂಡ ಅದನ್ನು ಓದಬಹುದು. ನಿಮಗೆ ಶತಾವಧಾನಿಗಳು ಯಾವ ರೀತಿ ಪ್ರೇರಣೆ? ನಾನು ಚಿಕ್ಕಂದಿಂದ ಪದ್ಯ ಎಲ್ಲ ಬರ್ಕೊಂಡಿದ್ದೆ ನನ್ನ ಪಾಡಿಗೆ. ಆದರೆ ಶತಾವಧಾನಿಗಳ ಪರಿಚಯ ಆದಮೇಲೆ ಅದು ಒಂದು ಸ್ಪಷ್ಟವಾದ ರೂಪ ತಗೊಂಡ್ತು. ನಾನು 5ನೇ ಕ್ಲಾಸಿಂದನೇ ಪದ್ಯ ಎಲ್ಲ ಬರೆಯೋದಕ್ಕೆ ಶುರು ಮಾಡಿದ್ದು. ಛಂದಸ್ಸಿನ ಬಗ್ಗೆ ಎಲ್ಲ ಆವಾಗ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಏನಿರುತ್ತೋ ಅಷ್ಟು ತಿಳ್ಕೊಂಡು ಅದರಲ್ಲೇ ಬರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನಮಗೆ ಏನು ತಪ್ಪಾಗುತ್ತೆ ಹೇಳಿ ಗೊತ್ತಾಗೋಲ್ಲ ಆವಾಗ. ಅಂದರೆ ಈಗ ನಮ್ಮ ಶಿಕ್ಷಕರಾಗಲಿ ಯಾರೇ ಆಗಲಿ ಪಾಪ ಅವ್ರಿಗೆ ತಿಳಿದ ಮಟ್ಟಿಗೆ ತಿದ್ದುತ್ತಿದ್ರು. ಆದರೆ ಸರಿಯಾಗಿ ಇದು ಸರಿಯಾಗಿದೆ ಅಂತ ಹೇಳೋರು ಯಾರೂ ಇರಲಿಲ್ಲ. ಮತ್ತು ಈಗ ಕನ್ನಡದಲ್ಲಿ ಏನಾಗಿದೆ, ಈ ಛಂದೋಬದ್ಧವಾದ ಪದ್ಯ ರಚನೆ ಈ ಥರದ್ದೆಲ್ಲ ತುಂಬ ಕಡಿಮೆ ಆಗಿರೋ ಕಾರಣ ಅದು ಗೊತ್ತಿರೋರು ತುಂಬ ಕಡಿಮೆ ಜನ. ಹಾಗಾಗಿ ಶತಾವಧಾನಿಗಳ ಪರಿಚಯ ಆದಮೇಲೆ ಅವರಿಗೆ ನಾನು ಪತ್ರದಲ್ಲಿ ಪರಿಚಯ, ಮೊದಲು ಅವ್ರಿಗೆ ಪತ್ರ ಬರೆದಿದ್ದೆ. ಯಾವ ವಯಸ್ಸಿನಲ್ಲಿ ಪತ್ರ? ನಾನು ಇಂಜಿನಿಯರಿಂಗ್ ಮಾಡೋವಾಗ 2010-11 ಟೈಮ್ ಇರಬೇಕು. ಆವಾಗ ಅವ್ರಿಗೆ ಒಂದು ಪತ್ರ ಬರೆದಿದ್ದೆ. ಅವ್ರ ಪತ್ರ ಓದಿ ಖುಷಿಯಾಗಿ, ನನಗೆ ಆವಾಗಿನ್ನೂ ಅವಧಾನ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ಅವಧಾನ ಅಂದ್ರೆ ಏನು, ಇದು ಯಾವ ಥರ ಇರುತ್ತೆ. ಆಮೇಲೆ ಅವರು ಒಂದು ಲೇಖನ ಬರೆದಿದ್ದನ್ನು ಎಲ್ಲೋ ಓದಿದ್ದೆ. ಅದರಲ್ಲಿ ಕೆಲವು ಹಳೆ ಪದ್ಯಗಳನ್ನೆಲ್ಲ ಅವ್ರು ಕೋಟ್ ಮಾಡಿದರು. ಹಾಗಾಗಿ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇವ್ರ ಹತ್ರ ಕೇಳಿದ್ರೆ ಸರಿ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಪತ್ರ ಬರೆದಾಗ ಅದರಲ್ಲಿ ನನ್ನ ಫೋನ್ ನಂಬರು ಬರೆದಿದ್ದೆ. ಅವರು ವಾಪಸ್ ಫೋನೇ ಮಾಡಿದ್ರು. ನನಗೆ ಗಾಬರಿ ಆಗಿಬಿಟ್ಟಿದೆ, ಒಂದೇ ಬಾರಿ ಟೆನ್ಷನ್ ಆಗಿ ಏನು ಮಾಡಬೇಕಪ್ಪ ಅಂತೇಳಿ. ಅವ್ರು ಹೇಳ್ತಾ ಇದ್ದಾರೆ ಅವಧಾನ ಅಂದರೆ ಹೀಗೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಇದು ಈ ಥರ ಈ ಪದ್ಯಗಳು ಹೀಗಾಗಬೇಕು ಅಂತೆಲ್ಲ ಹೇಳಿದ್ರು. ನನಗದು ಯಾವುದೂ ತಲೆಗೆ ಹೋಗಿಲ್ಲ ಅವತ್ತು ಎಕ್ಸೈಟ್ಮೆಂಟಲ್ಲಿ. ಆಮೇಲೆ ಏನಾದರೂ ಸಂದೇಹ ಇದ್ದಾಗ ಈ ನಂಬರಿಗೆ ಫೋನ್ ಮಾಡಪ್ಪ ಅಂತಂದರು. ಆ ನಂಬರ್ ಸೇವ್ ಮಾಡಿಕೊಂಡೆ. ಆಮೇಲೆ ಆಲ್ಮೋಸ್ಟ್ ವಾರಕ್ಕೊಂದು ದಿವಸನೋ 4-5 ದಿವಸಕ್ಕೊಂದು ಬಾರಿನೋ ಫೋನ್ ಮಾಡಿಕೊಂಡು ನನ್ನ ಪದ್ಯ ಕಳಿಸೋದು, ಹೇಳೋದು, ಕರೆಕ್ಷನ್ ಮಾಡಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ನಾನು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿರೋದು. ಬೆಂಗಳೂರಿಗೆ 2012ರಲ್ಲಿ ಬಂದೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು. ಆವಾಗ ಅವ್ರದ್ದು ಶತಾವಧಾನ ಆಯೋಜನೆ ಆಗಿತ್ತು ಇಲ್ಲಿ NMKRV ಕಾಲೇಜ್ನಲ್ಲಿ. ಮೊದಲ ತುಂಬು ಕನ್ನಡ ಶತಾವಧಾನ ಅಂತ ಸಂಪೂರ್ಣವಾಗಿ ಅಷ್ಟು ಕನ್ನಡ ವಿಭಾಗಗಳನ್ನ ಇಟ್ಕೊಂಡು ಮಾಡಿದರು. ಆ ಸಂದರ್ಭದಲ್ಲಿ ನನಗೂ ಪೃಚ್ಛಕ್ಕಾಗಿ ಬರೋದಕ್ಕೆ ಹೇಳಿದರು. ನಾನು ಪದ್ಯಗಳನ್ನೆಲ್ಲ ಅವ್ರಿಗೆ ಕಳಿಸ್ತಾ ಇದ್ದೆ. ಮತ್ತು ಅಷ್ಟೊತ್ತಿಗಾಗಲೇ ಪದ್ಯಪಾನ ಅಂತ ಒಂದು ವೆಬ್ಸೈಟನ್ನು ಪ್ರಾರಂಭ ಮಾಡಿದರು ನಮ್ಮ ಶತಾವಧಾನಿಗಳು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿಕೊಂಡು. ಈ ಛಂದೋಬದ್ಧವಾದ ಪದ್ಯ ರಚನೆ ಮಾಡೋದಕ್ಕೆ ಎಲ್ರಿಗೂ ಮಾರ್ಗದರ್ಶಿ ಆಗಲಿ ಅಂತ ಗಣೇಶರು ಕೂಡ ಅಲ್ಲಿ ಪದ್ಯಗಳನ್ನು ಕರೆಕ್ಷನ್ ಮಾಡೋದು, ತಿದ್ದೋದು, ಛಂದಸ್ಸನ್ನು ಹೇಳ್ಕೊಡೋದು, ಅಲಂಕಾರಗಳನ್ನು ಹೇಳ್ಕೊಡೋದು ಈ ಥರ ಎಲ್ಲ ಪಾಠನೂ ಮಾಡಿದರು ಕೆಲವು ಕಾಲ. ಹಾಗಾಗಿ ನಮಗೆಲ್ಲ ಅದೊಂದು ಪ್ಲ್ಯಾಟ್ಫಾರ್ಮ್ ಆಯಿತು. ಅಲ್ಲಿ ಪದ್ಯಗಳನ್ನೆಲ್ಲ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಶತಾವಧಾನ ಆಯೋಜನೆ ಮಾಡಿದ್ರು ಅವರು. ಆಗ 100 ಜನ ಪೃಚ್ಛಕರು ಬೇಕು. ಪೃಚ್ಛಕರು ಅಂದರೆ ಪ್ರಶ್ನೆ ಕೇಳೋರು. 100 ಜನ ಬೇಕಲ್ವಾ. ಆವಾಗ ನನಗೂ ಒಂದು ಅವಕಾಶ ಸಿಕ್ತು ಅದರಲ್ಲಿ. ನಾನು ಅಲ್ಲಿ ಬಹುಶಃ ನಾನೇ ಅತ್ಯಂತ ಕಿರಿಯ ಪೃಚ್ಛಕ ಆಗಿದ್ದೆ ಅವಾಗ. 22 ವರ್ಷನೇನೋ ಇತ್ತು ಅವಾಗ. ಇದರಲ್ಲಿ ಪೃಚ್ಛಕ ಆಗಿ ಬಂದಿದ್ದೆ. ಅಲ್ಲಿಂದ ಗಣೇಶರ ಹಲವು ಪ್ರಶ್ನೆ ಏನಾಗಿತ್ತು ಅವತ್ತು? ಪ್ರಶ್ನೆ ಸಮಸ್ಯಾಪೂರ್ಣ ಅಂತ, ಅದು ಮುಂದೆ ಡಿಸ್ಕಸ್ ಮಾಡ್ತಾ ಬೇಕಾದರೆ ಹೇಳೋಣ. ಒಂದು ಸಾಲು ಕೊಟ್ಟು ಅದಕ್ಕೆ ಇದು ಮಾಡೋದು ಆ ಥರ. ಅದು 3 ದಿವಸ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಪೃಚ್ಛಕ ಆಗಿ ಬಂದು ಆಮೇಲೆ ಗಣೇಶ್ ಅವ್ರ ಜೊತೆ ಸುಮಾರು ಅವಧಾನಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನೋಡ್ತಾ ಪದ್ಯಗಳನ್ನು ರಚನೆ ಮಾಡ್ತಾ ಇದ್ದೆ. ಹಾಗೆ ಇದಾಗ ಒಂದಷ್ಟು ಕಾಲದ ಬಳಿಕ ನೀನು ಅವಧಾನ ಮಾಡ್ಬೋದಲ್ಲ ಅಂತಂದರು. ಎಲ್ಲ ಸೇರಿ ಪದ್ಯಪಾನದ ಎಲ್ಲ ಸ್ನೇಹಿತರು, ಅವರು ನಮ್ಮ KBS ರಾಮಚಂದ್ರ ಅಂತಿದ್ದಾರೆ ವಿಜಯನಗರದಲ್ಲಿ, ಅವ್ರ ಮನೆಯಲ್ಲಿ ಆಯೋಜನೆ ಮಾಡಿದ್ರು ನಂದು ಮೊದಲನೇ ಅವಧಾನವನ್ನು. ಶತಾವಧಾನಿಗಳು ಎಲ್ಲ ಪೃಚ್ಛಕರಾಗಿ ಬಂದರು. ಆವಾಗ ಅವರು ಎಲ್ಲರೂ ಸ್ನೇಹಿತರೆ, ತುಂಬ ಜನ ಏನು ಇರಲಿಲ್ಲ. ಆ ಬಳಿಕ ಹೀಗೆ ಇವನು ಮಾಡ್ತಾನೆ ಅಂತ ಗೊತ್ತಾದ್ಮೇಲೆ ಕೆಲವು ವೇದಿಕೆಗಳಲ್ಲಿ ಅಲ್ಲಿ ಅವಕಾಶ ಸಿಗ್ತಾ ಅವಧಾನ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ನಮಗೆಲ್ಲ ಗಣೇಶರು ಏನು ಹೇಳ್ತಾರೆ, ನನಗೆ ಯಾರೂ ಶಿಷ್ಯರಿಲ್ಲ ಅಂತ ಹೇಳ್ತಾರೆ, ಆದರೆ ನಮಗೆ ಅವ್ರ ಗುರುಗಳೇ, ಅವ್ರು ನನಗೆಲ್ಲ ಸ್ನೇಹಿತರು ಅಂತ ಹೇಳ್ತಾರೆ.
ಅವ್ರ ದೊಡ್ಡತನ. ಕೋಟ್ಯಾಂತರ ಜನರಿಗೆ ಶತಾವಧಾನಿಗಳು ಖಂಡಿತ ಗುರುಗಳಾಗಿದ್ದಾರೆ. ಅವ್ರ ಮುಂದೆ ಕೂತ್ಕೋಬೇಕು ಅಂದ್ರೂ ಕೂಡ ಒಂದಷ್ಟು ಕಲ್ತ್ ಕೂತ್ಕೋಬೇಕು ಅನ್ನೋ ಭಯ ಖಂಡಿತ ಬಹಳಷ್ಟು ಜನರಲ್ಲಿ ಇರುತ್ತೆ. ಅವಧಾನ ಅಂತ ಬಹಳಷ್ಟು ನಾವು ಮಾತನಾಡಿದ್ವಿ, ಆರಂಭದಿಂದಲೂ ಈ ಪದ ಬಳಕೆ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಅವಧಾನ ಅಂದರೆ ಏನು, ಆ ಕಲೆ ಏನು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೋದಾ? ಆಗಲಿ. ಒಂದು ಸ್ಥೂಲವಾಗಿ ಅವಧಾನ ಅಂತಂದರೆ ಏಕಾಗ್ರತೆ ಅಂತ ಅರ್ಥ. ಏಕಾಗ್ರತೆ ಎಲ್ರಿಗೂ ಇರಬೇಕು. ಏನೇ ಕೆಲಸ ಮಾಡೋವಾಗಲಾದ್ರೂ ನಾವು ಅದನ್ನು ಒಂದು ಪರ್ಫೆಕ್ಟಾಗಿ ಮಾಡಬೇಕು ಅಂತಾದರೆ ಆ ಏಕಾಗ್ರತೆ ಬೇಕೇ ಬೇಕು. ನಾವು ಅಡುಗೆ ಮಾಡೋದಿರಲಿ, ಊಟ ಮಾಡೋದಿರಲಿ, ಯಾವುದೇ ಇರಲಿ, ಅದನ್ನು ಒಂದು ಕಲೆಯಾಗಿ ಹೇಗೆ ರೂಪಿಸಿದ್ದಾರೆ ಅಂದರೆ ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆಯಲ್ಲಿ ನೋಡಿದಾಗ ಈ ಅವಧಾನ ಕಲೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಮೊದಲು ಕಂಡು ಬರೋದು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ. ಅದರಲ್ಲಿ ಅವನು ಅದೇ ಈಗ ಕಾವ್ಯವನ್ನು ರಚನೆ ಮಾಡೋದು, ಸಮಸ್ಯಾಪೂರ್ಣ, ಪ್ರಹೇಳಿಕೆ ಅಂತೆಲ್ಲ, ಅಂದರೆ ನಾವು ಒಗಟು ಅಂತೆಲ್ಲ ಯಾವ್ದು ಹೇಳ್ತೀವಿ ಆ ಥರದ್ದೆಲ್ಲ ಅವನು ಪಟ್ಟಿ ಮಾಡಿಕೊಟ್ಟಿದ್ದಾನೆ. 64 ಕಲೆಗಳ ಪಟ್ಟಿ ಕೊಟ್ಟಿದ್ದಾನೆ. ಅದರಲ್ಲಿ ಕಾವ್ಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸೇರಿ ಕೆಲವಷ್ಟೆಲ್ಲ ತಗೊಂಡು ಸಾಹಿತ್ಯ ಅವಧಾನ ಅಂತ ಆಗಿರೋದು. ಬೇರೆ ಬೇರೆ ಅವಧಾನದ ಪ್ರಕಾರಗಳಿದೆ. ಅಂದರೆ ಮುಖ್ಯವಾಗಿ ಅವಧಾನ ಅಂದರೆ ಏಕಾಗ್ರತೆ. ಅದರಲ್ಲಿ ಈ ಸಾಹಿತ್ಯ ಅವಧಾನದಲ್ಲಿ ಮುಖ್ಯವಾಗಿ ಪೂರಣ, ಧಾರಣ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳಿದಾಗ ಅದನ್ನು ಪೂರಣ ಮಾಡೋದು, ಪೂರೈಸೋದು, ಅವರು ಹೇಳಿರೋ ನಿಬಂಧನೆಗೆ ತಕ್ಕ ಹಾಗೆ ಇವರು ಪೂರಣ ಮಾಡೋದನ್ನು ಪೂರಣ ಅಂತ. ಧಾರಣ ಅಂದರೆ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ಹೇಳಬೇಕು ಅಂತ. ಈಗ ಅಷ್ಟಾವಧಾನ, ಶತಾವಧಾನ ಅಂತೆಲ್ಲ ಹೇಳ್ತಾರೆ. ಅಷ್ಟಾವಧಾನದಲ್ಲಿ 8 ವಿಭಾಗಗಳಿರುತ್ತೆ. 8 ಜನ ಪ್ರಶ್ನೆ ಕೇಳ್ತಾರೆ. ಆ 8 ಜನರ ಪ್ರಶ್ನೆಗಳನ್ನು ಅವರು ಕೇಳಿರೋ ನಿಬಂಧನೆಗೆ ತಕ್ಕ ಹಾಗೆ ಪದ್ಯಗಳನ್ನು ರಚನೆ ಮಾಡಿ ಪೂರಣ ಮಾಡೋದು ಪೂರಣ. ಆದರೆ ಕೊನೆಯ ಸುತ್ತಿನಲ್ಲಿ 8 ಜನರದ್ದು ಪ್ರಶ್ನೆಗಳು ಮುಗಿದ ಮೇಲೆ ಪ್ರತಿಯೊಂದು ಪದ್ಯ ಅಂದರೆ 4 ಸಾಲು, ಹಾಗಾಗಿ 4 ಸುತ್ತಿನಲ್ಲಿ ನಡೆಯುತ್ತೆ ಕಾರ್ಯಕ್ರಮ. ಮೊದಲನೇ ಸುತ್ತಿನಲ್ಲಿ 1 ಸಾಲು ಪದ್ಯ ಹೇಳ್ತಾರೆ, 2ನೇ ಸುತ್ತಿನಲ್ಲಿ 2ನೇ ಸಾಲು ಪದ್ಯ, 3ನೇ ಸುತ್ತಲ್ಲಿ 3ನೇ ಸಾಲು ಪದ್ಯ, 4ನೇ ಸುತ್ತಲ್ಲಿ 4ನೇ ಸಾಲಿನ ಪದ್ಯ ಹೇಳಿ ಪೂರ್ಣ ಮಾಡಿ 5ನೇ ಸುತ್ತಿನಲ್ಲಿ ಅಷ್ಟನ್ನು ನೆನಪಿನಿಂದ ಮತ್ತೆ ಹೇಳ್ತಾ ಹೋಗಬೇಕು. ಇದು ಅಷ್ಟಾವಧಾನದ ಸಾಮಾನ್ಯ ಲಕ್ಷಣ, ಅಂದರೆ ಸ್ಥೂಲವಾದ ಲಕ್ಷಣ. ಶತಾವಧಾನ ಅಂದರೆ 100 ಜನ ಪೃಚ್ಛಕರು ಇರ್ತಾರೆ. ಆ 100 ಜನ ಪ್ರಶ್ನೆ ಕೇಳೋರಿಗೂ ಮೊದಲನೇ ಸುತ್ತಿನಲ್ಲಿ ಎಲ್ಲರಿಗೂ ಒಂದೊಂದು ಸಾಲು ಉತ್ತರ. ಆಮೇಲೆ 1ನೇವನಿಂದ ಅದು 3 ದಿವಸ ನಡೆಯುತ್ತೆ ಹೆಚ್ಚು ಕಡಿಮೆ. ಹಾಗಾಗಿ ಮೊದಲನೇ ಸೆಷನ್ನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಾಲು ಉತ್ತರ, 2ನೇ ಸೆಷನ್ನಲ್ಲಿ 2ನೇ ಸಾಲು ಉತ್ತರ, 3ನೇ ಸೆಷನಲ್ಲಿ 3ನೇ ಸಾಲು ಉತ್ತರ, ಹೀಗೆ ಮಾಡ್ಕೊಂಡು 4ನೇ ಸೆಷನಲ್ಲಿ 4ನೇ ಸಾಲು ಉತ್ತರ ಕೊಟ್ಟು 5ನೇ ಇದರಲ್ಲಿ ಎಲ್ಲವನ್ನು ನೆನಪಿನಿಂದ ಹೇಳೋದು. ಈ ಥರ 100 ಜನರ ಇದು. ಇದೇ ಥರ ಸಹಸ್ರಾವಧಾನ ಇತ್ಯಾದಿಗಳೆಲ್ಲ ಇವೆ. ಇದು ಸ್ಥೂಲ ರೂಪ ಅವಧಾನದ. ಅಂದರೆ ಈ ಏಕಾಗ್ರತೆಯನ್ನು ಅವರು ಕೆಡದೇ ಇರೋ ಥರ ಅವಧಾನಿ ಅಂತ ಹೇಳ್ತಾರೆ ಅವಧಾನ ಮಾಡೋರಿಗೆ. ಹಾಗಾಗಿ ಅವರು ಏಕಾಗ್ರತೆಯನ್ನು ಹಾಳು ಮಾಡ್ಕೊಳ್ದೇನೆ ಇವರು ಪ್ರಶ್ನೆ ಕೇಳಿದಾಗ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅದಕ್ಕೆ ಯಾವ ರೀತಿ ಅದರ ಪರಿಹಾರಗಳನ್ನೆಲ್ಲ ಮುಂದೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬೇಕಾದರೆ ಯಾವ್ಯಾವ ಥರ ಬರುತ್ತೆ, ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ಅದು ಛಂದೋಬದ್ಧವಾಗಿ ಇಂಥ ಛಂದಸ್ನಲ್ಲಿ ಅವ್ರು ಕೇಳಿರ್ತಾರೆ. ಕಂದ ಪದ್ಯವೋ, ಉತ್ಪಲಮಾಲೆಯೋ, ಚಂಪಕಮಾಲೆ, ಹಳೆಗನ್ನಡ ವೃತ್ತಗಳನ್ನೆಲ್ಲ ಕೇಳ್ತಾರೆ. ಭಾಮಿನಿ ಷಟ್ಪದಿ ಅಂತ ಕೇಳ್ಬೋದು. ಆ ಥರ ಅವ್ರು ಕೇಳಿರೋ ಛಂದಸ್ನಲ್ಲಿ ರಚನೆ ಮಾಡಿಕೊಂಡು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅವ್ರು ಹೇಳಿರೋ ಪದ್ಯವನ್ನು ಇವ್ರು ಕೊಟ್ಟಿರೋ ಸಾಲನ್ನು ಕೊಡ್ತಾರೆ. ಕೆಲವು ಈ ಸಮಸ್ಯಾ ಪೂರ್ಣದಲ್ಲಿ ಅವರು ಒಂದು ಸಾಲು ಕೊಟ್ಟಿರ್ತಾರೆ, ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಕೊನೆಗೆ ಅಷ್ಟನ್ನು ಹೇಳಬೇಕು. ಅಲ್ಲ, ಈ ಏಕಾಗ್ರತೆನ ಭಂಗ ಮಾಡೋದಕ್ಕೆ ಅಪ್ರಸ್ತುತ ಪ್ರಸಂಗಿನೂ ಇರ್ತಾರಂತಲ್ಲ? ಹೌದು, ಅದು ಅದೇ. ಈಗ 8 ವಿಭಾಗಗಳ ತಗೊಂಡ್ರೆ ಅಷ್ಟಾವಧಾನದಲ್ಲಿ ಸಾಮಾನ್ಯವಾಗಿ ಈ ಶತಾವಧಾನ ಇದೆಲ್ಲ ಆದಾಗ ಅಪ್ರಸ್ತುತ ಪ್ರಸಂಗವನ್ನು ಇಟ್ಕೊಳ್ಳಲ್ಲ ಕೆಲವರೆಲ್ಲ. ಅಂದರೆ ಅದು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗತ್ತೆ ಅಂತ. 100 ಪ್ರಶ್ನೆಗಳು ಬರ್ತಾ ಇರುತ್ತೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳೋದು, ಅದ್ರ ಜೊತೆಗೆ ಇದು ಅಂತ. ಕನ್ನಡದಲ್ಲಿ ಅದೇ ಗಣೇಶ ಅವ್ರ ಶತಾವಧಾನದಲ್ಲೇ ಅಪ್ರಸ್ತುತ ಪ್ರಸಂಗವನ್ನು ಇಟ್ಟುಕೊಂಡು ಅವರು ನಿಭಾಯಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ. ಇನ್ನೂ ತುಂಬ ಇದೆ. ಇದರಲ್ಲಿ ಅಪ್ರಸ್ತುತ ಪ್ರಸಂಗಿಗಳು ಏನಂದರೆ, ಈಗ ಉಳಿದವರಿಗೆಲ್ಲ ಈ ಛಂದಸ್ಸು, ವ್ಯಾಕರಣ ಇದು ಗೊತ್ತಾಗದೆ ಹೋಗ್ಬೋದು. ಆದರೆ ಅಪ್ರಸ್ತುತ ಪ್ರಸಂಗಿಗಳು ಕೆಲವು ತಮಾಷೆಯ ಪ್ರಶ್ನೆಗಳ ಮೂಲಕ ಜನರನ್ನು ಸೆಳೀತಾರೆ. ಅವಧಾನಿಗಳಿಗೆ ಒಂದು ಕ್ಷಣ ಈ ಪದ್ಯವನ್ನು ಬಿಟ್ಟು ಅವರ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೀಗೆ ಆ ಥರ ನಡೆಯುತ್ತೆ. ಇದು ಸಾಹಿತ್ಯ ಅವಧಾನ ಸ್ಥೂಲವಾದ ಸ್ವರೂಪ ಇದು. ಇನ್ನು ಬೇರೆ ಬೇರೆ ಸಂಗೀತ ಅವಧಾನಗಳಿವೆ, ನೃತ್ಯಾವಧಾನ ಇದೆ, ಚಿತ್ರಾವಧಾನ ಇದೆ, ಗಣಿತಾವಧಾನ ಅಂತಿದೆ. ಈ ಥರ ಹಲವು ವಿಭಾಗಗಳಿದೆ. ನಾವು ಜೈನರಲ್ಲಿ ಇದನ್ನು ಮೊದಲು ಕಾಣೋದು ಈ ನೆನಪಿನ ಶಕ್ತಿಯ ಅವಧಾನಗಳು. ಅವರು ಶತಾವಧಾನ ಅಂತೆಲ್ಲ ಮಾಡ್ತಾರೆ. ಹೆಂಗೆ ಇಷ್ಟು ನೆನಪಿನ ಶಕ್ತಿ ಅಂದರೆ 100 ಜನ ಬೇಡ, 8 ಜನನೇ ಕೂತು ಕೇಳೋ ಪ್ರಶ್ನೆಗಳಿಗೆ ಅವರವರಿಗೆ ತಕ್ಕ ಹಾಗೆ ಉತ್ತರಗಳನ್ನು ಕೊಡೋದು. ನೀವು ಹೇಳಿದ್ರಿ 5 ಹಂತಗಳಲ್ಲಿ ನಡೆಯುತ್ತೆ ಅಂತ. ಹೆಂಗೆ ನೆನಪಿನ ಶಕ್ತಿ ಅದು? ಅಂದರೆ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಹೇಳಿದ್ದಾರೆ, 2 ಕೋಣೆಗಳ ಮಾಡು ನಿಮ್ಮ ಮನದಾಲಯದಿ, ಹೊರಗೋಣೆಗಳಲ್ಲಿ ಲೋಗರಾಟವ ನಾಡು, ವಿರಮಿಸೊಬ್ಬಂಟಿ ಒಳಮನೆಯ ಶಾಂತಿಯಲ್ಲಿ. ನಾವು ಒಳಗಡೆ ಮನಸ್ಸಿನಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು, ಹೊರಗಡೆ
ಬಾಯಲ್ಲಿ ಉತ್ತರ ಕೊಡುವಾಗ ಆ ಒಳಗಿನ ಮನಸ್ಸಿನಿಂದ ಬಂದಿರೋ ಶಾಂತಿಯಿಂದ ಉತ್ತರ ರಚನೆಯಾಗಿ ಬಂದಿರುತ್ತೆ. ಅಂದರೆ ಈ ಹೊರಗಡೆ ಡಿಸ್ಟರ್ಬೆನ್ಸನ್ನು ಒಳಗಡೆ ತಗೊಂಡು ಹೋಗಬಾರ್ದು, ಅದು ಮುಖ್ಯ ಅಂತ. ಅಂದರೆ ಯಾವುದೇ ಕೆಲಸ ಆಗಲಿ, ಈಗ ತುಂಬ ಸುಲಭವಾಗಿ ಹೇಳ್ಬೋದು, ಈ ನೆನಪಿನ ಶಕ್ತಿ ಇದೆಲ್ಲ ನಮ್ಗೆ ಯಾವುದ್ರಲ್ಲಿ ಇಷ್ಟ ಜಾಸ್ತಿ ಇರುತ್ತೋ ಅದರಲ್ಲಿ ನೆನಪು ಚೆನ್ನಾಗಿರುತ್ತೆ. ಈಗ ನಾವು ಒಂದು ಪದ್ಯ ಆಗಲಿ ಕಾವ್ಯ ಆಗಲಿ ನಾವು ಅದರಲ್ಲಿ ತುಂಬ ಇಷ್ಟಪಟ್ಟಾಗ ಅದು ನಮಗೆ ನೆನಪಲ್ಲಿರುತ್ತೆ. ಈಗ ಅದನ್ನೇ ಉದಾಹರಣೆ, ಬೇರೆ ಬೇರೆ ಉದಾಹರಣೆ ಕೊಡೋದಿದ್ರೆ, ಒಬ್ಬರು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಂದು 4 ಬಗೆಯ ಪದಾರ್ಥ ಮಾಡ್ತಾಯಿರ್ತಾರೆ. ಒಂದು ಕಡೆ ಸಾಂಬಾರು ಮಾಡ್ತಾರೆ, ಇನ್ನೊಂದು ಕಡೆ ಇನ್ನೇನೋ ಪುಳಿಯೋಗರೆ, ಬಿಸಿಬೇಳೆ ಬಾತು, ಯಾವ್ಯಾವ್ದಕ್ಕೆ ಉಪ್ಪು ಹಾಕಿದ್ದೀನಿ, ಯಾವ್ಯಾವ್ದಕ್ಕೆ ಹುಳಿ ಹಾಕಿದ್ದೀನಿ, ಅದನ್ನೆಲ್ಲ ಅವ್ರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ಈ ಕಡೆ ಗಂಡನೋ ಅಥವಾ ಮಗನೋ ಏನೋ ಮಾತಾಡ್ತಾ ಇದ್ರು, ಅವ್ರ ಜೊತೆಗೂ ಮಾತಾಡಿಕೊಂಡು ಮಧ್ಯ ಬೇಕಾದರೆ TV ಸೀರಿಯಲ್ಗಳನ್ನು ನೋಡಿಕೊಂಡು ಅವ್ರು ಅಡುಗೆ ಮಾಡ್ತಾರೆ. ಎಲ್ಲದಕ್ಕೂ ಬ್ಯಾಲೆನ್ಸ್ ಆಗಿರುತ್ತೆ. ಅದು ಹೇಗೆ ಅಂದರೆ ಅವರು ಅದನ್ನು ಯಾವ್ಯಾವ್ದಕ್ಕೆ ಏನೇನಾಗಿದೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ, ಮತ್ತು ಆ ಸಂದರ್ಭಕ್ಕೆ ತಕ್ಕಂಗೆ ಏನು ಹಾಕಬೇಕು ಅಂತ ನೋಡ್ತಾ ಇರ್ತಾರೆ. ಇದು ಅವ್ರ ಏಕಾಗ್ರತೆ ಅಲ್ಲಿ ಇದು ಭಂಗ ಆಗಿಲ್ಲ. ಹೀಗೆ ನಾವು ಈ ಪದ್ಯದಲ್ಲಿ ಇಂತಿಂಥ ಶಬ್ದ ಬಳಸಿದ್ದೀವಿ, ಇಷ್ಟು ಛಂದಸ್ಸು ಈ ಥರ ಇಷ್ಟು ಸಾಲ ಆಗಿದೆ ಅಂತ ನೆನಪಲ್ಲಿ ಇಟ್ಕೊಂಡು ಅವರು ಕೇಳಿದಾಗ ಅದನ್ನು ಪುನರುಚ್ಚರಿಸಿ ಅದನ್ನು ಹೇಳಿ ಆ ಥರ ನೆನಪಿಟ್ಕೊಂಡು ಹೋಗೋದು. ಇದು ಸ್ಥೂಲವಾಗಿ ಹೇಳೋದಷ್ಟೇ, ಆದರೆ ಎಷ್ಟು ಸುಲಭವಾಗಿ ಆಗೋಲ್ಲ ಅದರಲ್ಲಿ. ನೀವು ಹೇಳ್ತಾ ಇರೋದು ಬಹಳ ಸುಲಭ ಅಂತ ಅನ್ಸುತ್ತೆ. ಆದರೆ ಅಲ್ಲಿ ಇನ್ನು ತೊಡಕುಗಳು ಬೇರೆ ಇರುತ್ತೆ. ಛಂದಸ್ಸಿನ ನಿರ್ಬಂಧ ಈ ಥರದ್ದೆಲ್ಲ ಇರುತ್ತೆ. ಈಗ ಉದಾಹರಣೆಗೆ ಒಂದು ಶಾರ್ದೂಲ ವಿಕ್ರೀಡಿತ ಅಂತ ಒಂದು ಛಂದಸ್ಸು 19 ಅಕ್ಷರ ಇರಬೇಕು, ಈ ಅಕ್ಷರ ದೀರ್ಘ ಇರಬೇಕು, ಈ ಅಕ್ಷರ ಹ್ರಸ್ವ ಇರಬೇಕು ಅಂತ ಪ್ರತಿಯೊಂದು ಅಕ್ಷರಕ್ಕೂ ನಿಯಮ ಇದೆ. ಅದನ್ನು ಸಾಕಷ್ಟು ಪ್ರಸಿದ್ಧವಾದ ಶ್ಲೋಕಗಳು ಎಲ್ಲ ಇದೆ, ಸಂಸ್ಕೃತದಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಅದೆಲ್ಲ ಇರೋದಕ್ಕೆ ಒಂದು ಮಟ್ಟಿಗೆ ಕಲ್ತ್ಕೊಂಡಿರ್ಬೋದು. ಆದರೆ ಅದನ್ನು ನಾವು ರಚನೆ ಮಾಡುವಾಗ ಆ ಅಕ್ಷರಗಳ ಆ ತೂಕದಲ್ಲಿ ಬರಬೇಕು, ಅದು ಅದೇ ರೀತಿಯಲ್ಲಿ ಬರಬೇಕು. ಹೀಗೆ ಮಾಡ್ಕೊಂಡು ಹೋಗುವಾಗ ಆ ಒತ್ತಡ ಇದು ಇದ್ದೇ ಇರುತ್ತೆ. ಅದರಲ್ಲಿ ಕೆಲವು ಇದನ್ನು ಟೆಕ್ನಿಕ್ಗಳಿರುತ್ತೆ. ಈಗ ನೆನಪಿಟ್ಕೊಳ್ಳೋದಕ್ಕೆ ಕೆಲವು, ಆಮೇಲೆ ಆ ರಚನೆ ಸುಲಭವಾಗಿ ಮಾಡೋದಕ್ಕೆ ಕೆಲವು, ಈ ಥರ ಮಾಡಿಕೊಂಡು ಅದನ್ನು ನೆನಪಿಟ್ಕೋಬೇಕಾಗತ್ತೆ. ಹಾಗೆ. ಓಕೆ.